ಹುರ್ಗಡ್ಲೆ ಪೌಡರು, ಒಂದು ಜಾಯ್ಕಾಯಿ ಪತ್ರೆ, ಒಂದ್ 4-5 ಬೆಲ್ಲ, ಆಮೇಲೆ ಒಂದ್ 4-5 ಏಲಕ್ಕಿ ಎಲ್ಲ ಗ್ರ ಅನ್ಸಿ ಮಿಕ್ಕಿರೋ ಹುರ್ಗಡ್ಲೆನೂ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸರಿ. ಸೊ ಅವಾಗ ಆ ಬೆಲ್ಲದ್ದು ನೀರು ಬಿಟ್ಕೊಳ್ಳಲ್ಲ, ಇನ್ನೊಂದ್ ಸ್ವಲ್ಪ ಇಲ್ಲಿ ಡ್ರೈ ಇರುತ್ತೆ ಅಲ್ವಾ, ಸೊ ಅದ್ ಮಿಕ್ಸ್ ಆದಾಗ ಕರೆಕ್ಟ್ ಆಗುತ್ತೆ. ಸರಿ. ಒಂದ್ ಚೂರೇ ಚೂರು ಹುರ್ಗಡ್ಲೆಗೆ ಬೆಲ್ಲ ಹಾಕಿ, ಜಾಯ್ಕಾಯಿ ಪತ್ರೆ ಹಾಕಿ, ಏಲಕ್ಕಿ ಹಾಕಿ ಗಿರ್ ಅನ್ಸ್ಬಿಟ್ಟು ಮಿಕ್ಕಿರೋ ಹುರ್ಗಡ್ಲೆನೂ ಮಿಕ್ಸ್ ಮಾಡ್ಕೋಬೇಕು, ಸೊ ದಟ್ ನೀರ್ ಬಿಡಲ್ಲ ಅಂತ ಅಲ್ವಾ? ಗ್ರೇಟ್. ಆಹಾ, ಮಧ್ಯ ಈ ಆರೆಂಜ್ ಕಲರ್ ಸಖತ್ತ ಕಾಣ್ತದೆ. ಜಾಯ್ಕಾಯಿ ಪತ್ರೆ ಕರೆಕ್ಟ್. ತುಂಬಾ ಇಷ್ಟ ಪಡೋರು ಕೊಬ್ಬರಿ ಹಾಕೋಬಹುದು, ಇಲ್ಲಾಂದ್ರೆ ಇಷ್ಟನ್ನೇ ಹೂರ್ಣ ಆಗಿ ಇಟ್ಕೋಬಹುದು. ಇಲ್ಲಾಂದ್ರೆ ಕೊಬ್ಬರಿ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಕೊಬ್ಬರಿ ಘಮ ಬರುತ್ತೆ. ಸೊ ಒಂದ್ ಸ್ವಲ್ಪ ಕೊಬ್ಬರಿ. ನಾನಾಗಿದ್ರೆ ಖಂಡಿತವಾಗ್ಲೂ ಕೊಬ್ಬರಿನ ಅವಾಯ್ಡ್ ಮಾಡ್ತಿದ್ದೆ. ನನಗೂ ಕೊಬ್ಬರಿಗೂ ದೂರ. ಹೌದಾ? ಎಷ್ಟು ಸುಮ್ನೆ ಹೆಸರಿಗೆ ಒಂದಿಷ್ಟು ಕೊಬ್ಬರಿ ಹಾಕಿದ್ರಿ. ಸುಮ್ನೆ ಮಧ್ಯ ಸಿಗ್ಲಿ ಬಾಯಿಗೆ ಅಂತ ಅಷ್ಟೇ. ಇದು ಇವಾಗ ಹೂರ್ಣ ಮುಗೀತು. ಓ ರೆಡಿ. ಇದು ಮುಗೀತು, ಅದು ಮುಗೀತು. ಸೂಪರ್. ನೆಕ್ಸ್ಟ್ ಇವಾಗ ಅದನ್ನ ಫಿಲ್ ಮಾಡ್ಬೇಕು, ಲಟ್ಟಿಸ್ಕೋಬೇಕು. ಫಸ್ಟ್ ಲಟ್ಟಿಸ್ಕೊಂಡು ಫ್ರೈ ಮಾಡ್ಬೇಕು. ಸುರ್ಲಿ ಪೂರಿಗೆ ಪೂರಿ ಕನ್ಸಿಸ್ಟೆನ್ಸಿದು ರೆಡಿ ಆಗಿದೆ ಹಿಟ್ಟು. ಇಲ್ಲಿ ಹೂರ್ಣ ಪೂರ್ಣವಾಗಿ ತಯಾರಾಗಿದೆ. ಇವಾಗ ಮುಂದೆ ಏನ್ ಮಾಡೋಣ? ಅದನ್ನ ಲಟ್ಟಿಸ್ಕೋಬೇಕು ಇವಾಗ ಹಿಟ್ಟನ್ನ. ಇವಾಗ ಇದು ಚೆನ್ನಾಗಿ ಕೂಡ್ಕೊಂಡಿರತ್ತೆ, ಇಷ್ಟು ತನಕ ಬಿಟ್ಟಿರೋದು. ಕರೆಕ್ಟ್. ಮಿನಿಮಮ್ ಎಷ್ಟು ಟೈಮ್ ಇಡಬೇಕು ಮಾನ್ಯ? ಒಂದ್ 15 to 20 minutes ಇಟ್ರೆ ಸಾಕು. ಐ ಬಿಲೀವ್ ಲೂಸಿಯಾ ಸಿನಿಮಾ ಅಲ್ಲಿ ನೀವೊಂದು ಪಾತ್ರ ಮಾಡಿದಿರಂತೆ. ಓಕೆ, ಆ ಪಾತ್ರದಲ್ಲಿ ಪಿಜ್ಜಾ ಟಚ್ಚೇ ಮಾಡ್ಲಿಲ್ವಂತೆ ಪಾಪ ನೀವು. ಅಯ್ಯೋ ಕೇಳಲೇಬೇಡ. ಸೊ ಬೇಸಿಕ್ಲಿ ಪಿಜ್ಜಾ ಹುಡುಗಿ ಲೂಸಿಯಾ ನೋಡಿರೋರು ಗೊತ್ತಿರುತ್ತೆ ನಾನು ಪಿಜ್ಜಾ ಹುಡುಗಿಯಾಗಿಯೂ ಕೆಲಸ ಮಾಡಿದೀನಿ. ಆಸ್ ಇನ್ ಒಂದ್ ಪಾತ್ರ, ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಇಸ್ ದಟ್ ಶಿ ವರ್ಕ್ಸ್ ಇನ್ ಅ ಪಿಜ್ಜಾ ಜಾಯಿಂಟ್. ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ನಮ್ ಪ್ರೊಡಕ್ಷನ್ ಅವರು ಪಿಜ್ಜಾ ತಿನ್ನಿಸ್ಬಿಟ್ಟು ಅದಾದ್ಮೇಲೆ 1 ವರ್ಷ ನಮ್ ಪಿಜ್ಜಾ ತಿಂದಿಲ್ಲ. ಎಷ್ಟು ಪಿಜ್ಜಾ ತಿಂದ್ರಿ? ಕೌಂಟ್ ಏನಾದ್ರು ಇದೆಯಾ? ಪಿಜ್ಜಾ ಕೌಂಟ್ ಅಂತಿಲ್ಲ, ಬಟ್ ಫ್ರೀ ಆಫ್ ಕಾಸ್ಟ್ ಸಿಕ್ಕಿದ್ರೆ ಯಾರು ತಿನ್ನಲ್ಲ ಶ್ರುತಿ ಹೇಳು? ಅಂದ್ರೂ ದಪ್ಪ ಆಗಿಲ್ವಲ್ಲ ಶ್ರುತಿ? ಆ ಟೈಮ್ ನೋಡ್ಬೇಕಿತ್ತಲ್ಲ ನೀನು. ಆ ಟೈಮ್ ದಪ್ಪ ಆಗಿದ್ರಿ. ಕೆಲವೊಮ್ಮೆ ಅನ್ಸುತ್ತೆ ಇದ್ ಮಾಡಕ್ ಆಗಲ್ಲ ಅಂತ. ಲೈಕ್ ಲೂಸಿಯಾ ಅಲ್ಲಿ ಒಂದು ಗ್ಲಾಮರಸ್ ರೋಲ್ ಇದೆ, ಆ ರೋಲ್ ಅನ್ನ ಮಾಡಕ್ ಆಗಲ್ಲ, ಖಂಡಿತವಾಗ್ಲೂ ನಾಟ್ ಪಾಸಿಬಲ್ ಅಂತ ಏನೋ ಡಿಸೈಡ್ ಮಾಡಿದ್ರಂತೆ. ಹೌದು, ಒಂಚೂರು ಲೂಸಿಯಾ ಫಾರ್ ಮೀ ಗ್ಲಾಮರ್ ವಾಸ್ ವೆರಿ ಸ್ಕೇರಿ. ಮಾನಿ ಆಲ್ಸೋ ನೋಸ್ ಅಲ್ವಾ? ಸೊ ನನಗೆ ಈ ತರ ಹಾಟ್ ಆಗಿ ಕಾಣಿಸ್ಬೇಕು ಅನ್ನೋದೆಲ್ಲ ಸರಿ. ಓಕೆ ಒಂದ್ ಸ್ವಲ್ಪ ತಿರುಗಿ ತೋರಿಸಿ. ಇಲ್ಲ ಬೇಡ, ನಾನು ಏನು ಮಾಡ್ತಿಲ್ಲ. ಬಟ್ ಆ ಒಂದ್ ಟೈಮ್ ಅಲ್ಲಿ ಶ್ರುತಿ ಇಟ್ ವಾಸ್ ವೆರಿ ಹಾರ್ಡ್ ಫಾರ್ ಮೀ, ಬಿಕಾಸ್ ನಾನು ಇನ್ನೂ ನೋಡಿ ನಾವು ಫಸ್ಟ್ ಬಾಯ್ಶ್ ತರ ಒಂದು ಟಾಮ್ ಬಾಯ್ ಕ್ಯಾರೆಕ್ಟರ್. ಕರೆಕ್ಟ್. ಅಂಡ್ ಪ್ಲಸ್ ಫಸ್ಟ್ ಹೊಸದಾಗಿ ಬಂದಾಗ್ಲೇ ಒಂದು ನರ್ವಸ್ನೆಸ್ ಇರುತ್ತೆ, ಒಂದು ಹೊಸತನ. ವಿ ಆರ್ ಸ್ಟಿಲ್ ಶೈ ಆಫ್ ದ ಕ್ಯಾಮ್ರಾ. ಕರೆಕ್ಟ್. ಸೊ ಹೋಗ್ತಾ ಈಗ 5 ವರ್ಷ ಆಯ್ತು ಲೂಸಿಯಾ ಬಂದು. ಐ ಥಿಂಕ್ ಲೂಸಿಯಾ ವಾಸ್ 2012, ಸೊ 2016, ಸುಮಾರು 4 ವರ್ಷ ಆಯ್ತು. ಸೊ ನನಗೆ ಈಗ ಐ ಆಮ್ ಮೋರ್ ಕಂಫರ್ಟಬಲ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಬಟ್ ಆಗಿನ ಟೈಮಲ್ಲಿ ನಂಗೆ ತುಂಬಾ ಹೆದರಿಕೆ, ಅಂಡ್ ಎಸ್ಪೆಷಲಿ ಒಂದು ಗ್ಲಾಮರಸ್ ಪಾತ್ರ ಅಂದ್ರೆ ಶುರು ಆಗೋಯ್ತು ನನ್ ಕೆಲಸ. ಅದು ಬೇರೆ ಪವನ್ ಕುಮಾರ್ ಅವರು ಹಿಂದ್ಗಡೆ ಕೂತ್ಕೊಂಡು ಏನ್ ಹಿಂಗ್ ಕಾಣ್ತಿದ್ದಾಳೆ ಇವಳು, ಏನ್ ಹಿಂಗ್ ಕಾಣ್ತಿದ್ದಾಳೆ, ಅಗ್ಲಿ ಅಂತೆಲ್ಲ ಹೇಳೋರು. ನನಗೆ ಅಲ್ಲೇ ಕಾನ್ಫಿಡೆನ್ಸ್ ಡಮಾಲ್. ಅಯ್ಯೋ. ಸೊ ಇದನ್ನ ಇವಾಗ ಲಟ್ಟಿಸ್ಕೊಂಬೋಣ. ಇದು ಇವಾಗ ಸ್ವಲ್ಪ ಚೂರು ಮೈದಾ. ಹೇಗೆ ನಾವು ಚಪಾತಿನ ಲಟ್ಟಿಸ್ಕೊಳ್ತೀವೋ, ಚಪಾತಿನ ನಾವು ರೌಂಡ್ ಆಗಿ ಲಟ್ಟಿಸ್ತೀವಿ. ಇದನ್ನ ಓವಲ್ ಶೇಪ್ ಅಲ್ಲಿ ಲಟ್ಟಿಸ್ಬೇಕು. ಅದಿನ್ನೂ ಈಸಿ. ಶೇಪ್ಲೆಸ್. ಆಯ್ತು, ಇದು ಆಕ್ಚುಲಿ ಆಯ್ತು. ಶಿಫ್ಟ್ ಮಾಡೋಣ ಇಲ್ಲಿಗೆ. ಸರಿ, ನಾನು ಅದೇ ತರ ನಾನು ಮಾಡ್ಲಾ? ಇದೇ ಥಿಕ್ನೆಸ್ ಇರಬೇಕು. ತುಂಬಾ ತೆಳುಗು ಇರಬಾರ್ದು, ತುಂಬಾ ದಪ್ಪ. ಎಸ್ ಮ್ಯಾಮ್. ಇನ್ನೂ ಸ್ವಲ್ಪ ತೆಳುವಾಗಬೇಕು. ಬೇಸಿಕಲಿ ದಿಸ್ ಇಸ್ ದಿ ಸೌತ್ ಇಂಡಿಯನ್ ವರ್ಷನ್ ಆಫ್ ಚನ್ನಾ ಬಟೂರ, ದ ಮಂಗಳೂರು ವರ್ಷನ್ ಆಫ್ ಚನ್ನಾ ಬಟೂರ ಅಂತ ಹೇಳ್ಬೋದು ಅಲ್ವಾ? ಆ ಬಟೂರ ರೇಂಜ್ ಬರುತ್ತೆ ಇವಾಗ. ಇಲ್ಲ, ಊದ್ಕೋಬಾರ್ದು, ಅದೇ ಇದರದ್ದು ಸ್ಪೆಷಾಲಿಟಿ. ಇವಾಗ ಆಯಿಲ್ ಹೀಟ್ಗೆ ಇಟ್ಕೊಳ್ಳೋಣ. ಹಾಕು ಹೇಳ್ತೀನಿ, ಮೇಡಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವ್ರೆ. ನಾನ್ ಸ್ಟಿಕ್ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಸುರಿತಾ ಇದ್ದಾರೆ ನಮ್ಮ ಶ್ರುತಿ. ಸೊ ಒಂದು ಕಡಾಯಿನ ಇಟ್ಟಿದೀವಿ, ಇದರಲ್ಲಿ ಎಣ್ಣೆ ಹಾಕಿದೀವಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಕೈ ಹಾಕಕ್ ಹೋಗಿದ್ರ ಒಳಗೆ? ಇಲ್ಲ, ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳಲ್ಲ ಅಲ್ಲ. ಓದು ಬರಹದಲ್ಲಿ ಎತ್ತಿದ ಕೈ. ಹೈಯರ್ ಎಜುಕೇಶನ್, ಕೋರಿಯೋಗ್ರಾಫರ್, ಡಾನ್ಸ್ ಎಲ್ಲ ಓಕೆ. ಹೀರೋಯಿನ್ ಆಗ್ಬೇಕು ಅಂತ ಯಾವಾಗ ಅನ್ಸ್ತು? ಸಿನಿಮಾ ಅನ್ನೋ ಒಂದು ಲೋಕ ಇದೆಯಲ್ಲ, ಐ ವುಡ್ ಸೇ ದಟ್ ಸಿನಿಮಾ ಇಸ್ ಅ ವರ್ಲ್ಡ್. ಇಟ್ಸ್ ಅ ವರ್ಲ್ಡ್ ಆಲ್ ಟುಗೆದರ್. ಸೊ ಆ ಲೋಕನ ನೋಡಿದ್ದೆ ನಾನು ಫಸ್ಟ್ ಟೈಮ್ ಒಂದು ಕಾಲೇಜ್ ಬಂಕ್ ಹೊಡೆದು. ಗಣೇಶ್ ಸರ್ ಹಾಗೂ ರೇಖಾ ಅವರು
ಒಂದ್ ಚೆಲ್ಲಾಟ ಅಂತ ಒಂದ್ ಸಿನಿಮಾ ಶೂಟ್ ಮಾಡ್ತಿದ್ರು ರಾಕ್ ಲೈನ್ ಸ್ಟುಡಿಯೋಸ್ ನಾನ್ ಕಾಲೇಜ್ ಬಂಕ್ ಮಾಡಿ ಹೋಗಿದ್ದೀನಿ ಶೂಟಿಂಗ್ ನೋಡಕ್ಕೆ. ಹಬ್ಬಾ ಎಷ್ಟ್ ಖುಷಿ ಅನ್ಸ್ತು ಗೊತ್ತಾ. ಐ ಲವ್ ದಿ ಎಕ್ಸ್ಪೀರಿಯನ್ಸ್. ಅದು ಬೇರೆ ನಾನ್ ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡಿದ್ದಿದೆ. ಫ್ರೇಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೀನಿ, ಶೂಟಿಂಗ್ ನೋಡ್ತಾ ಇದ್ದೀನಿ. ಶೂಟಿಂಗ್ ಎಲ್ಲೋ ನಡೀತಾ ಇದೆ, ಸರಿ ನಾನೇನೋ ನೋಡ್ತಾ ಇದ್ದೀನಿ. ಅಲ್ಲಿಂದ ಮೈಕ್ ಇಂದ ಯಾರೋ ಕಿರ್ಚಾಡ್ತಾ ಇದಾರೆ, ಏಯ್ ಯಾರೋ ಆ ಫ್ರೇಮ್ ಅಲ್ಲಿ ಅಂತ. ಯಾರು ನಾನ್ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ದೀನಿ, ಹೀರೋ ಹೀರೋಯಿನ್ ಅಂತ. ಫೈನಲಿ ಅವರು ಎತ್ಬಿಟ್ಟು ಏನ್ರಿ ಇಲ್ಲಿ ಕೂತಿದ್ದೀರಾ, ಆ ಕಡೆ ಬನ್ನಿ ಅಂತ ಬೈದ್ಬಿಟ್ರು. ಲೈಕ್ ಓ ಶಿಟ್, ಐ ಆಮ್ ಸಿಟಿಂಗ್ ಆನ್ ದ ಫ್ರೇಮ್. ಸೊ ದಟ್ ಇಸ್ ದ ಫಸ್ಟ್ ಟೈಮ್ ಐ ಫೇಸ್ ದ ಕ್ಯಾಮ್ರಾ. ಸೊ ನನಗೆ ಈ ಒಂದು ಕುತೂಹಲ ಹಾಗೂ ಒಂದು ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಅನ್ನೋದು ಇಟ್ ವಾಸ್ ಪ್ರಾಬಬ್ಲಿ ಮಚ್ ಲೇಟರ್. ಇವಾಗ ಇದನ್ನ ಇದು ಫಸ್ಟ್ ಮೇನ್ ಥಿಂಗ್ ಏನು ಅಂದ್ರೆ ಹಾಕ್ತಿವಲ್ಲ ನಾವು ಎಣ್ಣೆ ಹಾಕ್ದಾಗ ಅದು ಊದ್ಬಾರ್ದು ಅಂದ್ರೆ ಇದ್ರಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಅಂಡ್ ಆದ ತಕ್ಷಣ ತೆಗ್ದ್ಬಿಟ್ಟು ವಿಲ್ ಹ್ಯಾವ್ ಅ ಟಿಶ್ಯೂ ಹಿಯರ್. ಓಕೆ, ಅದು ಹೀರ್ಕೊಳ್ಳಿ ಅಂತ ತಕ್ಷಣಕ್ಕೆ ಹೂರ್ಣ ಹಾಕಿ ವಿ ಹ್ಯಾವ್ ಟು ರೋಲ್ ಇಮಿಡಿಯೇಟ್ ಆಗಿ. ಬಟ್ ಈ ಹೂರ್ಣ ಕನ್ಸಿಸ್ಟೆನ್ಸಿನೂ ಯೂಶಲಿ ಸಾಫ್ಟ್ ಆಗಿರುತ್ತಲ್ವಾ, ಇದು ಪರವಾಗಿಲ್ಲ, ಡ್ರೈ ಆಗಿದೆ. ಇದು ಆಯಿಲ್ ಇರುತ್ತಲ್ವಾ, ಸೊ ಹಿಡ್ಕೊಳತ್ತೆ. ಓಕೆ, ರೆಡಿ ಗೋ. ಇದು ಗೋಲ್ಡನ್ ಕಲರ್ ಟರ್ನ್ ಆಗುತ್ತೆ. ಓಕೆ, ಊದ್ತಾ ಇದೆ, ಊದ್ಕೊಳಕ್ ಬಿಡ್ಬಾರ್ದು. ಓಕೆ, ಸೊ ಇದಾಗಿದೆ. ಇಷ್ಟೇ ಲೈಟ್ ಯೆಲ್ಲೋ ಕಲರ್ ಆಗ್ಬೇಕು. ಅಷ್ಟೇ. ಓಕೆ, ಬ್ಯೂಟಿಫುಲ್. ಇವಾಗ ಆಮೇಲೆ ಇಮಿಡಿಯೇಟ್ಲಿ 1 ಸ್ಪೂನ್, ಎಷ್ಟು ಬೇಕೋ ಅಷ್ಟ, 2 ಉದ್ದಕ್ಕೆ ಅಂಡ್ ರೋಲ್ ಇಟ್. ಬಿಸಿ ಬಿಸಿ ಇಲ್ಲ, ನೋ ಪ್ರಾಬ್ಲಮ್. ಅಷ್ಟೇ ಮುಗೀತಾ? ಎಸ್. ಓಕೆ, ಇನ್ನೊಂದ್ ಮಾಡ. ಇದು ನೀನು ಮತ್ತೆ ಮಾನ್ಯ ಅಂಟ್ಕೊಂಡ್ಬಿಟ್ಟಿದ್ದೀರಾ. ವೆರಿ ನೈಸ್. ನನಗೆ ಅಡಿಗೆ ಮಾಡ್ಬೇಕಾದ್ರೆ ಕೆಲವರು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ಎಣ್ಣೆ ಒಳಗಡೆ ಹಾಕ್ತಾರೆ, ಎಷ್ಟು ನೀಟ್ ತೆಗಿತಾರೆ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬರೋದೊಂದು ಅಲ್ಲ. ಅಬ್ಸಲ್ಯೂಟ್ಲಿ. ಸೊ ಲಾಸ್ಟ್ ಒನ್. ಅಷ್ಟೇ. ಶ್ರುತಿ, ಅದನ್ನ ಊದಕ್ ಬಿಡಬಾರ್ದು. ಪ್ರೆಸ್ ಫುಲ್ ಒಳಗ್ ಪ್ರೆಸ್ ಮಾಡಿ. ಬ್ರಿಲಿಯಂಟ್. ಇಲ್ಲಿ ಬರೋರೆಲ್ಲ ಸ್ಟಾರ್ ಸವಿರುಚಿಗೆ ಅಡ್ಗೆ ಕಲ್ತ್ಕೊಂಡು ಹೋಗ್ತಾರೆ, ಅಷ್ಟ್ ಮಾತ್ರ ಗ್ಯಾರಂಟಿ. ಸುರುಳಿ ಪುರಿ. ಇಸ್ ದಿಸ್ ಚುರುಳಿ or ಸುರುಳಿ? ಸುರುಳಿ ಸು ಅಂದ್ರೆ ಸುತ್ತದು. ಸುರುಳಿ. ತುಪ್ಪ ಹಂಗೆ ಕರಗಿ ಈ ಸುರುಳಿ ಪುರಿಯಲ್ಲಿ ಮಿಕ್ಸ್ ಆಗಿದೆಯಲ್ಲ, ಇದು ಬೇಕು ನಮಗೆ. ರೆಡಿ. ಸೊ ಬ್ಯಾಟಿಂಗ್ ಮಾಡಕ್ ರೆಡಿನಾ ಇಬ್ರು? ಬೌಲಿಂಗು ಮಾಡಕ್ ರೆಡಿ ಮಾಬಾ. Come on then, let us shift to the dining table. Yes. ಸುರುಳಿ ಪುರಿನ ಸರಸರ ಅಂತ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್. ಸುರುಳಿ ಪುರಿ ಬೇಕಾಗುವ ಸಾಮಗ್ರಿಗಳು: ಮೈದಾ 1.5 ಬಟ್ಲು, ಅರಿಶಿಣ 1 ಟೀ ಚಮಚ, ಉಪ್ಪು ಚಿಟಿಕೆ, ಬೇಕಿಂಗ್ ಸೋಡಾ ಚಿಟಿಕೆ, ಜಾಯಿಕಾಯಿ ಪತ್ರೆ 2, ಏಲಕ್ಕಿ ಸ್ವಲ್ಪ, ಗೋಡಂಬಿ ಅಲಂಕಾರಕ್ಕೆ, ಒಣ ಕೊಬ್ಬರಿ ತುರಿ, ತುಪ್ಪ 3 ಟೀ ಚಮಚ. ಮಾಡುವ ವಿಧಾನ: ಬೌಲ್ಗೆ ಮೈದಾ ಚಿಟಿಕೆ, ಉಪ್ಪು, ಸೋಡಾ ಚಿಟಿಕೆ, ಅರಿಶಿಣ, ತುಪ್ಪ, ಸ್ವಲ್ಪ ನೀರು ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿಗಡ್ಲೆಯನ್ನ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕಿ ಅದಕ್ಕೆ ಒಣ ಕೊಬ್ಬರಿ ತುರಿ ಸೇರಿಸಿ ಕಲಸಿ ಹೂರಣ ತಯಾರಿಸ್ಕೊಳ್ಳಿ. ಬಾಣ್ಲೆಗೆ ಎಣ್ಣೆ ಹಾಕಿ ಕಾದ ನಂತರ ಲಟ್ಟಿಸ್ಕೊಂಡ ಚಪಾತಿಯನ್ನ ಕರೆದು ಅದ್ರ ಮೇಲೆ ಹೂರಣ ಹಿಟ್ಟು ಸುರುಳಿ ಆಕಾರ ಸುತ್ತಿ ಗೋಡಂಬಿ ಚೂರುಗಳಿಂದ ಅಲಂಕರಿಸಿದ್ರೆ ಸಿಹಿಯಾದ ಸುರುಳಿ ಪುರಿ ರೆಡಿ ಟು ಈಟ್. ಫೈನಲಿ ಸುರುಳಿ ಪುರಿನ ಟ್ರೈ ಮಾಡುವ ಸಮಯ ಬಂದಿದೆ. ಇವಾಗ ಏನು ಅಂದ್ರೆ 3 ಜನನು ಕೈ ಹಾಕೋಣ, ಬಟ್ ಇಷ್ಟು ದೊಡ್ಡದು ಈ ಚಿಕ್ಕ ಬಾಯೊಳಗೆ ಹೋಗುತ್ತಾ ಅಂತ ಡೌಟ್ ಇದೆ. ಸೊ ಹಾಗಾಗಿ ಹ್ಯಾಪಿ ಬರ್ಡೇ ಟು ಯು. ಸಾಮಾನ್ಯವಾಗಿ ಕೇಕ್ ಕಟ್ ಮಾಡೋ ಬದಲು ಸುರುಳಿ ಪುರಿನ ಕಟ್ ಮಾಡಿ ಲೆಟ್ಸ್ ಟೇಕ್ ಇಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಓ ವಾವ್, ಎಷ್ಟು ನೀಟಾಗಿ ಕಟ್ ಆಗ್ತದೆ, ಸಾಫ್ಟ್ ಆಗಿ. ರೆಡಿನಾ? ನೀವ್ ಯಾಕೆ ಇಷ್ಟು ಡೌಟ್ಫುಲ್ ಆಗಿ ನಮ್ಮನ್ನ ನೋಡ್ತಾ ಇದ್ದೀರಾ? ಹೆಂಗಿದ್ಯೋ ಅಂತ. ಇಷ್ಟು ಅದ್ಭುತವಾಗಿದೆ. ಐ ಥಿಂಕ್ ಯು ಶುಡ್ ಓಪನ್ ಯುವರ್ ಓನ್ ಸ್ವೀಟ್ ಮೀಟ್ ಶಾಪ್. ಏನಂತೀಯ ಶ್ರುತಿ? ನಾನ್ ಇನ್ವೆಸ್ಟ್ ಮಾಡಕ್ ರೆಡಿ. ಇವತ್ತು ಈ ಶ್ರುತಿ ಮಾನ್ಯ ಜೊತೆ ಕೂತ್ ತಿಂತಾ ಇದೀವಿ. ಬಟ್ ಸುಮಾರು ಸಿನಿಮಾಗಳಲ್ಲಿ ಯು ಆಕ್ಟೆಡ್ ವಿತ್ ಬಿಗ್ ಸ್ಟಾರ್ಸ್. ನಮ್ಮ ಅನಂತ್ ನಾಗ್ ಅವ್ರು ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಅಂಡ್ ಆಲ್ ಆಫ್ ದೆಮ್. ಸೊ ಶ್ರುತಿ, ಯಾರ ಜೊತೆ ಆದ್ರೂ ಈ ತರ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡಿದೀರಾ?
ಜಯ ಮಾರುತಿ 800 ಶೂಟಿಂಗ್ ಅಲ್ಲಿ ಶರಣ್ ಸರ್ ಮನೆಯಿಂದ ದಿನಾ ಡಬ್ಬಾನೆ. ಅವ್ರ ಹೆಂಡತಿ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾರಂದ್ರೆ ಇಟ್ಸ್ ಅಮೇಸಿಂಗ್. ಅಂಡ್ ದೊಡ್ಡ ದೊಡ್ಡ ಡಬ್ಬ ಹಿಂಗೆ ಬರುತ್ತೆ. ಕೆಲವೊಂದ್ಸರಿ ಅವ್ರು ಶೇರ್ ಮಾಡಲ್ಲ, ಬಟ್ ಕೆಲವೊಂದ್ಸರಿ ಸುಮ್ನೆ ಮನ್ಸ್ ಬಂದಾಗ ಶರಣ್ ಸರ್ ಹಿಂಗೆ ತಂದಿದ್ದೀನಿ ಅಂತ ನಾನು ಶುಭ ಪುಂಜ ಅವರು ಕೂಡ ಓಡ್ ಹೋಗಿ ಅವ್ರ ಕ್ಯಾರವ್ಯಾನ್ ಅಲ್ಲಿ ತಿಂತಾ ಇದ್ವಿ. ಸೊ ಐ ಥಿಂಕ್ ದಟ್ ಈಸ್ ಒನ್ ಮೆಮರಿ ದಟ್ ಐ ಹ್ಯಾವ್ ಡ್ಯೂರಿಂಗ್ ಶೂಟಿಂಗ್ ಆಫ್ ಜಯ ಮಾರುತಿ 800. ಮಾತಾಡ್ತಾ ಈ ಸುಳ್ಳಿ ಪುರಿ ಎಲ್ಲಿ ಹೋಯ್ತು, ಯಾರು ಹೊಟ್ಟೆಲ್ ಹೋಯ್ತು ಅಂತ ಹೇಳಕ್ಕಾಗ್ತಾ ಇಲ್ಲ. ಹೌದು, ಇದ್ರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆಯಲ್ಲ, ಆಚೆ ಕಡೆ ಒಂಚೂರು ಸಾಫ್ಟ್, ಒಳಗಡೆ ಪುಡಿ ಹಂಗೆ. ಯೂಶಲಿ ಹೂರ್ಣ ಅಂದ್ರೆ ಇಟ್ ಬಿ ವೆರಿ ಸ್ಟಿಕ್ಕಿ. ಲೈಫ್ ಅಲ್ಲಿ ಮೊದಲನೇ ಬಾರಿಗೆ ಈ ಗನ್ ಪೌಡರ್ ಟೆಕ್ಸ್ಚರ್ ಅಲ್ಲಿರೋ ಹೂರ್ಣನ ನಾನು ನೋಡ್ತಾ ಇರೋದು, ಟೇಸ್ಟ್ ಮಾಡ್ತಿರೋದು. ಹೌದು, ನಾನು ಕೂಡ. ಥ್ಯಾಂಕ್ ಯು ಮಾನ್ಯ. ಐನೋ ಹಿಂಗೆ ಬಿಟ್ರೆ ಕೈನೂ ತಿನ್ಬಿಡ್ತೀನಿ ನಾನು ಬಹುಶಃ. ನಾನು ತಟ್ಟೆ ತಿನ್ನಲ್ಲ, ಬಿಟ್ಬಿಡೋಣ. ಸೊ ಲೆಟ್ಸ್ ಗೋ ವಾಶ್ ಅವರ್ ಹ್ಯಾಂಡ್ಸ್. ಬನ್ನಿ. ಬಿಗಿನಿಂಗ್ ಅಲ್ಲೇ ಇವತ್ತು ಹೇಳಿದ್ವಿ ಇವ್ರು ಬರೀ ಮಾನ್ಯ ಅಲ್ಲ ಅಂತ, ಅಸಾಮಾನ್ಯ ಅಂತ ಇವಾಗ ಹೆಸರನ್ನ ಚೇಂಜ್ ಮಾಡ್ತಾ ಇದೀವಿ. ಯಾಕಂದ್ರೆ ಅಸಾಮಾನ್ಯವಾಗಿರುವ ಸುರುಳಿ ಪುರಿನ ಟ್ರೈ ಮಾಡಕ್ಕೆ ನಮಗೊಂದು ಅವಕಾಶ ಕೊಟ್ರು. ಹೌದು, ಇಟ್ ವಾಸ್ ಸಿಂಪ್ಲಿ ಔಟ್ ಆಫ್ ದ ವರ್ಲ್ಡ್. ಮಾನ್ಯ, ಹೇಗೆ ಅನ್ಸ್ತು ನಿಮ್ಗೆ? ಯು ಕೇಮ್ ಟು ದಿಸ್ ಕಿಚನ್, ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ, ಯಾರು ಮೊದಲು ಕೇಳದೆ ಇರೋ ಒಂದು ರೆಸಿಪಿನ ಇಲ್ಲಿ ಅದ್ಭುತವಾಗಿ ಮಾಡಿ ಶ್ರುತಿಗೆ ಏನೋ ಶ್ರುತಿ ಸ್ಕ್ವೇರ್ ಮಾಡ್ಕೊಟ್ರಿ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಆಕ್ಟಿವ್ ಆಗಿತ್ತು ಅಂದ್ರೆ ಇನ್ನೊಂದ್ಸತಿ ಬರ್ಬೇಕು ನನ್ಗೆ ಅನ್ನೋ ಫೀಲಿಂಗ್ ಇದೆ. ಅಷ್ಟು ಲೈವ್ಲಿ ಆಗಿತ್ತು. ನೆಕ್ಸ್ಟ್ ಏನ್ ಮಾಡ್ಸೋಣ ಯೋಚನೆ ಮಾಡೋಣ. ನಾನು ಯೋಚನೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಕಲರ್ಸ್ ಕನ್ನಡ ಅಂಡ್ ಶ್ರುತಿ ಸ್ಕ್ವೇರ್. ಎಸ್, ಅಂಡ್ ಸ್ಟಾರ್ಸ್ ಅಭಿರುಚಿ. ಅಂಡ್ ಸ್ಟಾರ್ಸ್ ಅಭಿರುಚಿ. ಇವಾಗ ಬಿಟ್ಕೊಡ್ಬೇಕು ಇವ್ರನ್ನ. ಟಾಟಾ ಟಾಟಾ ಮಾನ್ಯ ಟಾಟಾ. ಪ್ಲೀಸ್ ನಾನು ಸ್ವಲ್ಪ ಹತ್ತು ಬಿಡ್ತೀನಿ. ಮಾನ್ಯ ಜಮ್ಮ 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 ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ಇವಾಗ ರಜಾ ಇವರಿಗೆ ಕಮಾನ್ ಲೆಟ್ಸ್ ಸೇ ಟಾಟಾ ಬೈ ಬೈ. ಫುಲ್ ಫಿಲ್ಲಿಂಗ್ ಅಂತ ಹೇಳಬಹುದು. ಮೊದಲನೇ ದಿನ ಅಮ್ಮ ಬಂದಿದ್ರು, ಆಪಮ್ ಸ್ಟ್ಯೂ ಮಾಡ್ಕೊಟ್ರು. ಎರಡನೇ ದಿನ ನಿಮ್ಮ ಡಾನ್ಸ್ ಪಾರ್ಟ್ನರ್ ಫ್ರೆಂಡ್ ಜಾನ್ವಿ ಬಂದಿದ್ರು, ಮಶ್ರೂಮ್ ಪುಲಾವ್ ಮಾಡ್ಕೊಟ್ರು. ಮೂರನೇ ದಿನ ಇವತ್ತು ಪೂರಿ. ಇನ್ನು ಮಾನ್ಯದೇ ಏನೋ ಜಪ ಮಾಡ್ತಾ ಇದೀವಿ ನಾವಿಬ್ರು. ಸುರುಳಿ ಪುರಿನ್ ಟ್ರೈ ಮಾಡಿದ್ವಿ. ಸೊ ಫ್ರಮ್ ಅ ಬ್ಯಾಕ್ ಡಾನ್ಸರ್ ಟು ಅ ಹೀರೋಯಿನ್, ಇವತ್ತು ಅಡ್ಗೆ ಮನೆಯಲ್ಲೂ ಕಾಲಿಟ್ಟು ನೀವು ಒಂಚೂರು ಅಡ್ಗೆನೂ ಮಾಡ್ಬಿಟ್ರಿ. ಸೊ ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಶ್ರುತಿ? ಶ್ರುತಿ, ತುಂಬಾನೇ ಚೆನ್ನಾಗಿತ್ತು. ಲಾಸ್ಟ್ 3 days ನಿಮ್ ಜೊತೆ ಹಾಗೂ ಆಡಿಯನ್ಸ್ ಜೊತೆ, ಕಲರ್ಸ್ ಕನ್ನಡ ನೋಡ್ತಿರೋ ಎಲ್ಲಾ ವ್ಯೂವರ್ಸ್ ಜೊತೆ ಈ ಒಂದ್ 3 ದಿನ ಕಳೆದಿದ್ದೀನಲ್ಲ, ತುಂಬಾ ಚೆನ್ನಾಗಿತ್ತು. ಅಂಡ್ ನಾನು ಯಾವತ್ತೂ ಒಂದು ಕುಕ್ರಿ ಶೋಗ್ ಬಂದು ಈ ತರ ಪಾರ್ಟಿಸಿಪೇಟ್ ಮಾಡಿ ಕುಕ್ ಮಾಡಿ ನನ್ನ ಜೀವನದ ಎಲ್ಲಾ ಲಿಟರಲಿ ಲೈಕ್ ಅನ್ ಓಪನ್ ಬುಕ್ ಆಗ್ಬಿಟ್ಟಿದ್ದೀನಿ ಈಗ. ಎಲ್ಲ ಗೊತ್ತಾಗಿದೆ. ಅಂಡ್ ಆಲ್ ಥ್ಯಾಂಕ್ಸ್ ಟು ಯು ಫಾರ್ ದ್ಯಾಟ್. ಸೊ ಥ್ಯಾಂಕ್ ಯು. ನಿಮ್ ರಿಸರ್ಚ್ಗೆ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಲ್ಲ, ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು. 3 ದಿನ ನಮ್ ಜೊತೆ ಕಾಲ ಕಳೆದಿದ್ದಕ್ಕೆ ಸುಮ್ನೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸ್ತೀವಾ? ಕ್ಲೋಸ್ ಯುವರ್ ಐಸ್, ಓಪನ್ ಯುವರ್ ಐಸ್. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮತ್ತೆ ಕಲರ್ಸ್ ಕನ್ನಡ ವತಿಯಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಸ್ಟಾರ್ಸ್ ಅಭಿರುಚಿ. ಬಾಯ್ ಬಾಯ್. 3 ದಿನಗಳು ಒಂದಲ್ಲ 2 ಶ್ರುತೀಸ್ ನಿಮಗೆ ಕಂಪನಿ ಕೊಟ್ವಿ. ನೆಕ್ಸ್ಟ್ ಯಾವ ದೊಡ್ಡ ಸ್ಟಾರ್ ಬರ್ತಾರೆ ಕಾದು ನೋಡ್ತಿರಂತೆ. ಮಧ್ಯಾಹ್ನ 1:00 ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಟಾಟಾ ಬೈ ಬೈ, ಸಿ ಯು ಅಂತ ಹೇಳ್ತಾ ಇದ್ದೀನಿ.